ನಮಸ್ಕಾರ ಸ್ನೇಹಿತರೆ, ಪ್ರತಿ ಸಲವೂ ಕೂಡ ಇಡೀ ಜಗತ್ತೇ ಬೆಚ್ಚಿ ಬೀಳುವಂತಹ ಭವಿಷ್ಯವಾಣಿಯನ್ನು ನುಡಿಯುವಂಥ ಕೋಟಿಮಠದ ಶ್ರೀಗಳು ಈ ಬಾರಿ ಕೊಟ್ಟಿರುವಂತಹ 2026ರ ಕುರಿತಾದಂಥ ಭವಿಷ್ಯ ಇದೆಯಲ್ಲ, ಇದು ಅತ್ಯಂತ ಅಪಾಯಕಾರಿ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಈಗಾಗಲೇ 2025ರಲ್ಲಿ ಅತಿರೇಕದ ಮಳೆ, ಅದು ಕೂಡ ಯಾವ ರೀತಿ ಅಂತ ಹೇಳಿದ್ರೆ ಬಹುಶಃ ನೀವು ಇಮ್ಯಾಜಿನ್ ಕೂಡ ಮಾಡಿರಲಿಕ್ಕಿಲ್ಲ. ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ಶುರುವಾದಂಥ ಮಳೆ ಅಕ್ಟೋಬರ್ವರೆಗೂ ಕೂಡ ಬಾರಿಸ್ತು, ನಾನ್ ಸ್ಟಾಪಾಗಿ ಬಾರಿಸ್ತು. ಎಷ್ಟು ಅತಿ ಅಂತ ಹೇಳಿದ್ರೆ ಈ ಬಹುತೇಕ ಮಲೆನಾಡು ಭಾಗದಲ್ಲಿ ನಿಮಗೆ ಬಂದರೆ ಅಚ್ಚರಿ ಪಡ್ತೀರಾ. ಯಾವ ಬೆಳೆಗಳು ಕೂಡ ಇಲ್ಲ, ಆ ಪ್ರಮಾಣದಲ್ಲಿ ಬೆಳೆಗಳು ಸರ್ವನಾಶ ಆಗುವುದು. ಅದರಲ್ಲೂ ಕೂಡ ಬಯಲುಸೀಮೆಗಂತೂ ಈ ಮಳೆಗಾಲದಲ್ಲಿ ಬೆಳೆಯುವಂಥ ಬೆಳೆಯನ್ನು ಯಾವಾಗ ಬೆಳೆಯೋದು ಅನ್ನುವಂಥದ್ದು ಕ್ವಶನ್ನು. ಅಂದರೆ ಯಾವಾಗ ನೋಡಿದ್ರೆ ಮಳೆನಲ್ಲ, ಏನು ಮಾಡೋದು, ಯಾವಾಗ ಬೆಳೆಯೋದು ಅನ್ನೋಂಥ ಕ್ವಶನ್ನು. ಹೀಗಾಗಿ ಕೊನೆಗೂ ಕೂಡ ಉತ್ತರನೇ ಸಿಗಲಿಲ್ಲ. ಒಂದು ರೀತಿಯಲ್ಲಿ ಗೊಂದಲ ಮಳೆ ಯಾವಾಗ ಮುಗಿಯುತ್ತೆ ಅಂತ ಹೇಳಿದ್ರೆ ಹುಡುಕಿ ಸಾಕಾಗೋದು. ಅಂದರೆ ಕಂಪ್ಲೀಟಾಗಿ ಅಯ್ಯೋ ಯಾವ ಬೆಳೆಯನ್ನು ಬೆಳೆಯೋದು ಅನ್ನೋದು ಹುಡುಕಾಟ, ಯಾವಾಗ ಮಳೆ ನಿಲ್ಲುತ್ತೋ ಅನ್ನುವಂತಹ ಪರದಾಟ, ಆಕಾಶ ನೋಡಿ ದೇವರಿಗೆ ಪೂಜೆ ಮಾಡಿದ್ದು, ಕೈ ಮುಗ್ದಿದ್ದು ಇದೇ ಆಯಿತು. ಬಟ್ ಏನೂ ಕೂಡ ಪ್ರಯೋಜನ ಆಗಲೇ ಇಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಈ ಬಾರಿಯೂ ಕೂಡ ಅಂದರೆ 2026ರಲ್ಲೂ ಕೂಡ ಇದೇ ರೀತಿ ಜಗತ್ತು ಮುಳುಗುತ್ತೆ ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ಕೋಟಿಮಠದ ಶ್ರೀಗಳು ಕೊಟ್ಟಿದ್ದಾರೆ. ಹೀಗಾಗಿ ಯುಗಾದಿಯ ನಂತರ ಇಡೀ ಈ ನಮ್ಮ ಕಾಲಘಟ್ಟ ಏನಿದೆ ಇದು ಕಂಪ್ಲೀಟಾಗಿ ಬದಲಾಗ್ತದೆ. ನಮ್ಮ ನಿರೀಕ್ಷೆಯನ್ನು ಮೀರಿ ಕೆಲವೊಂದಷ್ಟು ಬೆಳವಣಿಗೆಗಳು ನಡೀತವೆ, ಭಯಾನಕ ಘಟನೆಗಳು ನಮ್ಮನ್ನು ಕಾಡಲಿದ್ದಾವೆ ಅನ್ನುವಂತಹ ಎಚ್ಚರಿಕೆಯನ್ನು ಕೋಟಿಮಠದ ಶ್ರೀಗಳು 2026ರ ಆರಂಭದಲ್ಲೇ ಕೊಟ್ಟಿದ್ದಾರೆ. ಹಾಗಾದರೆ ಕೋಟಿಮಠದ ಶ್ರೀಗಳ ಈ ಭವಿಷ್ಯವಾಣಿ ಹೇಗಿದೆ, ಭಯಾನಕ ಭವಿಷ್ಯವಾಣಿಯಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಕೋಟಿಮಠದ ಶ್ರೀಗಳು ಯಾವುದಾದ್ರೂ ಒಂದು ಭವಿಷ್ಯವಾಣಿಯನ್ನು ನುಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ಒಂದು ಗಟ್ಟಿತನ ಇರ್ತದೆ. ಅದರಲ್ಲೂ ಕೂಡ ಇವರು ನುಡಿಯುವಂಥ ರಾಜಕೀಯ ಮತ್ತು ಈ ರಾಜತಾಂತ್ರಿಕತೆಯ ಭವಿಷ್ಯ ಆಗಿರ್ಬೋದು, ಪಂಚಭೂತಗಳ ಮೇಲೆ ಏನೆಲ್ಲ ಪರಿಣಾಮಗಳು ಈ ಬಾರಿ ಬೀರ್ತವೆ ಅನ್ನುವಂತಹ ಕುರಿತಾಗಿ ಹೇಳುವಂಥ ಭವಿಷ್ಯವಾಣಿಗಳಾಗಿರ್ಬೋದು. ಈ ಪ್ರಿಡಿಕ್ಷನ್ನು 100ಕ್ಕೆ 100 ನಿಜವಾಗುತ್ತೆ ಅನ್ನುವಂಥ ನಂಬಿಕೆ ಇವತ್ತು ನಿನ್ನೆಯದಲ್ಲ, ಸಾಕಷ್ಟು ವರ್ಷಗಳಿಂದ ಇದ್ದಾವೆ. ಇದರ ನಡುವೆ ಈ ಆಧುನಿಕ ಜಗತ್ತಿನಲ್ಲಿ ಉಂಟಾಗುವಂಥ ಸಮಸ್ಯೆಗಳ ಬಗ್ಗೆ ಕೂಡ ಆಗಾಗ ಎಚ್ಚರಿಕೆಯನ್ನು ಕೊಡ್ತಾ ಬಂದಿರುವಂಥ ಕೋಟಿಮಠದ ಶ್ರೀಗಳು ಇದೀಗ 2026ಕ್ಕೆ ಸಂಬಂಧಪಟ್ಟಂತೆ ಭಯಾನಕ ಭವಿಷ್ಯವಾಣಿಯನ್ನೇ ನುಡಿದಿದ್ದಾರೆ. ಯಾಕಿದು ಭಯಾನಕ ಭವಿಷ್ಯವಾಣಿ ಅಂತೇಳಿ ಕೇಳಿದ್ರೆ ಇದು ಒಂದಲ್ಲ ಎರಡಲ್ಲ, ದೊಡ್ಡ ಸಂಚಲನಗಳಿಗೆ ಸಾಕ್ಷ್ಯ ಆಗಬಲ್ಲ ವರ್ಷ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಅದರಲ್ಲೂ ಕೂಡ ರಾಜಕೀಯದ ಚದುರಂಗದ ಆಟದಲ್ಲಿ ಈಗ ಸಾಕಷ್ಟು ಬೆಳವಣಿಗೆಗಳು ನಡೆಯುತ್ತವೆ ಅನ್ನುವಂತಹ ಮಾತುಗಳು ಆಗಾಗ ಕೇಳಿ ಬರ್ತಾನೆ ಇದ್ದಾವೆ. ಅದರಲ್ಲೂ ಕೂಡ ಈ ಬಾರಿ ರಾಜಕೀಯದ ಚದುರಂಗದ ಆಟದಲ್ಲಿ ಈ ಕೋಟಿಮಠದ ಶ್ರೀಗಳ ಪ್ರಕಾರ 2026 ಸಂತಸದಿಂದ ತುಂಬಿರುತ್ತಾ ಅಥವಾ ಕಷ್ಟದ ಸರಮಾಲೆಯನ್ನು ಹೊತ್ತು ತರುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಜ್ಯೋತಿಷ್ಯ ಭವಿಷ್ಯದಲ್ಲಿ ಒಂದು ಸಂಕ್ರಾಂತಿಯ ಫಲ, ಮತ್ತೊಂದು ಯುಗಾದಿಯ ಫಲ ಅಂಥೇಳಿ ಇರುತ್ತೆ. ಸಂಕ್ರಾಂತಿಯ ಫಲದಲ್ಲಿ ಸೂರ್ಯ ಉತ್ತರಾಯಣದ ಕಡೆ ಹೋದರೆ ಇದು ವಿಶೇಷವಾಗಿ ರಾಜರು, ಮಹಾರಾಜರು, ವ್ಯಾಪಾರಸ್ಥರಿಗೆ ಹಾಗೂ ದುಡಿಮೆದಾರರಿಗೆ ಬರುವಂತಹ ಒಂದು ಸುಸಂದರ್ಭ. ಅದೇ 14ರ ನಂತರ ಸಂಕ್ರಾಂತಿ ಕಳೆದ ಮೇಲೆ ಅಂದರೆ ವರ್ಷದ ಭವಿಷ್ಯವನ್ನು ನಿಖರವಾಗಿ ಹೇಳಬಹುದು ಅಂತೇಳಿ ಈ ಹಿಂದೆನೇ ಹೇಳಿದರು. ಜೊತೆಗೆ 2025ಕ್ಕಿಂತ 2026 ಕಡು ಕಷ್ಟಗಳನ್ನು ಹೊತ್ತು ತರುವಂತಹ ವರ್ಷ, ಸವಾಲುಗಳು ಇನ್ನಷ್ಟು ಹೆಚ್ಚಾಗಲಿದೆ ಅನ್ನುವಂಥ ಮಾತನ್ನು ಹೇಳಿದರು. ಹಾಗೆ ನೋಡಿದ್ರೆ ಈಗ ನೋಡಿ, ನೀವೇ ಲೆಕ್ಕಾಚಾರ ಹಾಕ್ಕೊಳ್ಳಿ, 2025 ಎಷ್ಟು ಕಷ್ಟದಾಯಕವಾಗಿತ್ತು ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಇಂಥದ್ರಲ್ಲಿ 2026 ಇನ್ನಷ್ಟು ಕಷ್ಟದಾಯಕವಾಗಿರ್ತದೆ. 25 ಏನೂ ಅಲ್ಲ, ಅದಕ್ಕಿಂತನೂ ಕೂಡ ಕಷ್ಟವಾಗಿರ್ತದೆ ಅನ್ನುವಂಥದ್ದು ಇಲ್ಲಿ ಕೋಟಿಮಠದ ಶ್ರೀಗಳ ಮಾತಿನ ತಾತ್ಪರ್ಯ. ಅದರಲ್ಲೂ ಕೂಡ ಯುಗಾದಿ ಕಳೆದ ಮೇಲೆ ಮಳೆ, ಬೆಳೆ, ರೈತರು, ಭೂಮಿ ಬಗ್ಗೆ ಹೇಳಬಹುದು ಅಂತಲೂ ಕೂಡ ಕೋಟಿಮಠದ ಶ್ರೀಗಳು ಹೇಳಿರೋದು. ಆದ್ರೀಗ ಎಲ್ಲ ಅತಂತ್ರವಾಗಿದೆ ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈಗ ಭವಿಷ್ಯ ಹೇಳೋದು ಒಂದು ರೀತಿಯಲ್ಲಿ ಕ್ಲಿಷ್ಟವಾದರೂ ಕೂಡ 2026 ಜಗತ್ತಿನ ಕಷ್ಟಗಳ ಸರಮಾಲೆಯನ್ನೇ ಹೊತ್ತು ತರುವಂಥ ವರ್ಷ ಅನ್ನುವಂತಹ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಅಪಾಯದ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಈ 2026 ಕಷ್ಟಗಳ ಸರಮಾಲೆಯನ್ನು ತರಲಿದೆ ಅನ್ನುವಂತಹ ಭಯಂಕರ ಭವಿಷ್ಯವನ್ನೇ ನುಡಿದಿದ್ದಾರೆ.
ಇನ್ನು 2026ಕ್ಕೆ ಭಾರೀ ಪ್ರಮಾಣದ ಮಳೆ ಹಾಗೂ ಪ್ರವಾಹದ ಆರ್ಭಟ ಆಪತ್ತಿನ ಸೃಷ್ಟಿಗೆ ಕಾರಣ ಆಗಲಿದೆ ಎನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಕೋಡಿಮಠದ ಶ್ರೀಗಳು ಅಂದರೆ 2025 ಅಪಾಯಕಾರಿಯಾಗಿತ್ತು. ವಿಪರೀತವಾದಂಥ ಮಳೆ ಸಾಕಷ್ಟು ಕಡೆ ಕೊಚ್ಕೊಂಡೇ ಹೋಗಿತ್ತು ಇಳೆ. ಹೀಗಿರುವಂಥ ಸಂದರ್ಭದಲ್ಲಿ ಈ ಬಾರಿ ಇನ್ನಷ್ಟು ಆತಂಕಕಾರಿ ಘಟನೆಗಳು ಸಂಭವಿಸಲೇ ಇದೆ. ಜೊತೆಗೆ ಒಂದಷ್ಟು ಪ್ರಕೃತಿ ವಿಕೋಪಗಳು ಕೂಡ ಹೆಚ್ಚಾಗಲಿದೆ ಅನ್ನೋದು ಕೋಡಿಮಠದ ಶ್ರೀಗಳ ಮಾತಿನ ತಾತ್ಪರ್ಯ. ಒಂದು ಹಂತದಲ್ಲಿ ಜಗತ್ತೇ ನೀರಿನಲ್ಲಿ ಮುಳುಗಿ ಹೋದರೂ ಕೂಡ ಅಚ್ಚರಿ ಇಲ್ಲ ಅನ್ನೋದು ಕೂಡ ಕೋಡಿಮಠದ ಶ್ರೀಗಳ ಅಭಿಪ್ರಾಯ. ಅಂದರೆ ಮಳೆ ಕಡಿಮೆ 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 ಅಂತ ಹೇಳ್ಬಿಟ್ಟು ಹೇಳ್ತಿದ್ದವರು ಕೂಡ ಸಾಕಪ್ಪ ಸಾಕು ಮಳೆ ಅನ್ನುವಂತಹ ಮಟ್ಟಿಗೆ ಹೋಗುತ್ತೆ ಅನ್ನೋದು ಇಲ್ಲಿ ಕೋಡಿಮಠದ ಶ್ರೀಗಳ ಎಚ್ಚರಿಕೆಯ ನುಡಿ ಅಂತಲೇ ಹೇಳ್ಬೋದು. ಇದರ ಎಫೆಕ್ಟು ಯಾವುದಾದ್ರ ಮೇಲೆ ಆಗುತ್ತೆ ಅಂತೇಳಿ ನೀವು ಜಸ್ಟ್ ಪಟ್ಟಿ ಮಾಡ್ತಾ ಹೋದರೆ ನಮ್ಮ ಬದುಕಿನ ಬೆಳಗ್ಗೆಯಿಂದ ಸಂಜೆವರೆಗೆ ನಾವೆಲ್ಲ ಏನೇನು ಮಾಡ್ತೀವೋ ಅಥವಾ ತಲೆಯಿಂದ ಕಾಲು ಒಳಗೆ ಏನೆಲ್ಲ ಆಗುತ್ತೋ ಎಲ್ಲದೂ ಕೂಡ ಈಗ ಈ ಮಳೆಯ ಎಫೆಕ್ಟ್ನಿಂದ ಆಗುತ್ತೆ ಅನ್ನೋದು 100% ಸತ್ಯ. ಇನ್ನು ಈ ಮಳೆ, ಪ್ರವಾಹದ ಆರ್ಭಟ, ಆಪತ್ತಿನ ಸೃಷ್ಟಿ ಇವೆಲ್ಲವೂ ಕೂಡ ದೊಡ್ಡ ವಿನಾಶಕ್ಕೆ ಮುನ್ಸೂಚನೆ ಅನ್ನೋದರಲ್ಲಿ ಡೌಟೇ ಇಲ್ಲ. 80% ಜಗತ್ತೇ ಮುಳುಗುವಂಥ ಲಕ್ಷಣ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅಂದರೆ ಇಲ್ಲಿ ಇಡೀ ಜಗತ್ತೇ ಮುಳುಗಿ ಹೋಗ್ತದೆ ಅನ್ನೋದನ್ನು ಕೋಡಿಮಠದ ಶ್ರೀಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಯುಗಾದಿ ಬಳಿಕ ಈ ಬಗ್ಗೆ ನಿಖರವಾದಂತಹ ಮತ್ತು ವಿಸ್ತೃತವಾದಂತಹ ಮಾಹಿತಿಯನ್ನು ಕೊಡ್ತೀನಿ ಎನ್ನುವಂಥ ಮಾತನ್ನು ಕೂಡ ಕೋಡಿಮಠದ ಶ್ರೀಗಳು ಹೇಳಿರುವಂಥದ್ದು ಇನ್ನಷ್ಟು ಆತಂಕಕ್ಕೂ ಕೂಡ ಕಾರಣವಾಗಿದೆ, ಕುತೂಹಲವನ್ನು ಹೆಚ್ಚಿಸಿದೆ. ಇನ್ನು ರಾಜ್ಯ ರಾಜಕೀಯದ ಬಗ್ಗೆನೂ ಕೂಡ ಕೋಡಿಮಠದ ಶ್ರೀಗಳು ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಹಾಲುಮತ ಸಮಾಜದವರಿಂದ ಅಧಿಕಾರವನ್ನು ಕಿತ್ತುಕೊಳ್ಳೋದು ಅಷ್ಟು ಈಸಿ ಅಲ್ಲ ಅನ್ನೋಂಥ ಮಾತನ್ನು ಮತ್ತೆ ರಿಪೀಟ್ ಮಾಡಿದ್ದಾರೆ. ಈ ಹಿಂದೆನೂ ಈ ವಿಚಾರವನ್ನು ಹೇಳಿದರು. ಹಾಲುಮತ ಸಮಾಜದವರಿಂದ ಅಧಿಕಾರವನ್ನು ಕಿತ್ತುಕೊಳ್ಳೋದು ಅಷ್ಟು ಸುಲಭ ಅಲ್ಲ, ಕಷ್ಟ. ತಾನಾಗಿಯೇ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟುಕೊಟ್ರೆ ಮಾತ್ರ ಬೇರೆಯವರಿಗೆ ಅವಕಾಶ ಸಿಗಬಹುದು ಅನ್ನುವಂಥ ವಿಚಾರವನ್ನು ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ. ಅಲ್ಲಿಗೆ ಕೇವಲ ಕೋಡಿಮಠದ ಶ್ರೀಗಳು ಅಂತಲ್ಲ, ಇತರ ಭವಿಷ್ಯವಾಣಿಯಲ್ಲೂ ಕೂಡ ಇದೇ ವಿಚಾರ ಇದೆ. ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟುಕೊಡಬೇಕು, ಅವರಿಂದ ಕಿತ್ಕೊಳ್ಳೋಕ್ಕಂತೂ ಸಾಧ್ಯವಿಲ್ಲ. ಒಂದು ವೇಳೆ ಕಿತ್ಕೊಂಡ್ರು ಅಂತ ಹೇಳಿದ್ರೆ ವಾಸ್ತವ ಪರಿಸ್ಥಿತಿ ಇರೋ ಪ್ರಕಾರ ರಾಜ್ಯ ರಾಜಕೀಯದಲ್ಲಿ ಭಾರಿ ದೊಡ್ಡ ಬೆಳವಣಿಗೆಗಳು, ಸಂಚಲನಗಳು ನಡೀತವೆ. ಹಾಗೆ ನೋಡಿದ್ರೆ ಒಡೆದ ಹಾಲನ್ನು ಸರಿ ಮಾಡೋದಕ್ಕೆ ಹೇಗೆ ಸಾಧ್ಯವಿಲ್ವೋ ಹಾಗೆ ಒಡೆದ ಮನಸ್ಸನ್ನು ಕೂಡ ಸರಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಸಿದ್ದರಾಮಯ್ಯನವರಿಂದ ಅಧಿಕಾರವನ್ನು ಕಿತ್ಕೊಳ್ಳೋದು ಮತ್ತು ಕಾಂಗ್ರೆಸ್ ಪಕ್ಷ ತನ್ನ ತಲೆಯ ಮೇಲೆ ತಾನೇ ಕಲ್ಲನ್ನು ಹೊತ್ಕೊಳ್ಳೋದು ಎರಡೂ ಕೂಡ ಸೇಮ್ ಆಗಬಹುದು ಅನ್ನುವಂಥದ್ದು ಕೂಡ ಈಗಾಗಲೇ ಜ್ಯೋತಿಷವಾಣಿಯಲ್ಲಿ ಸಾಕಷ್ಟು ಜನ ಜ್ಯೋತಿಷಿಗಳು ಹೇಳಿರುವಂಥ ಮಾತು. ಇಲ್ಲಿ ಕೋಡಿಮಠದ ಶ್ರೀಗಳು ಕೂಡ ಇದನ್ನೇ ಹೇಳಿದ್ದಾರೆ. ಸಿದ್ದರಾಮಯ್ಯ ತಾನೇ ಅಧಿಕಾರವನ್ನು ಬಿಟ್ಟುಕೊಡೋದಾದರೆ DKಶಿಗೆ ಅಧಿಕಾರ ಸಿಗುತ್ತೆ. ಅದನ್ನು ಹೊರತುಪಡಿಸಿ ಕಿತ್ಕೊಳ್ತೀನಿ, ದರ್ಪದಿಂದ ನಾನು ವಶಪಡಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. CM ಕುರ್ಚಿ ಏರುವಂಥ ಕನಸು ಕಾಣ್ತಿರುವಂಥ DK ಶಿವಕುಮಾರ್ಗೆ CM ಸ್ಥಾನ ಕನಸಾಗುತ್ತಾ ನನಸಾಗುತ್ತಾ ಅನ್ನೋಂಥ ಪ್ರಶ್ನೆ ಈಗ ಕಾಡುವಂಥ ಪರಿಸ್ಥಿತಿ. ಅಂಥದ್ರಲ್ಲಿ ಕೋಡಿಮಠದ ಶ್ರೀಗಳು ಮುಂದಿನ ದಿನಗಳ ಬಗ್ಗೆ ಕೊಟ್ಟಿರುವಂಥ ಎಚ್ಚರಿಕೆ ಇದೆಯಲ್ಲ, ಇದು ತುಂಬ ಆತಂಕಕಾರಿ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಕೋಡಿಮಠದ ಶ್ರೀಗಳ ಈ ಭವಿಷ್ಯವಾಣಿಯನ್ನು ಕೇಳಿದಾಗ ನಿಮಗೆ ಏನು ಅನ್ನಿಸ್ತಿದೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.